ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗೈಸ್, ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ನಾನೆಲ್ಲ ಸ್ನಾನ ಮಾಡಿ ರೆಡಿ ಆದೆ ಕಂಪ್ನಿಗೆ. ನೆಕ್ಸ್ಟ್ ನಮ್ಮ ಧರ್ಮ ಪತ್ನಿಯವ್ರನ್ನ ಎಬ್ಸಿದ ಮೇಲೆ ಅವರು ಈಗ ಏನು ಮಾಡ್ತಾ ಇದ್ದಾರೆ ನೋಡಿ, ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ಉಪ್ಪಿಟ್ಟನ್ನ ರವಾನ ಹುರಿದು ಮಾಡ್ತಿದ್ದಾರೆ. ಉಪ್ಪಿಟ್ಟು ತಿಂದ್ಬಿಟ್ಟು ನೆಕ್ಸ್ಟ್ ಕಂಪ್ನಿಗೆ ಓಡಬೇಕು. ಟೈಮ್ ಆಗೈತೆ ಆಲ್ರೆಡಿ. ಸೊ ಹಾಗಾಗಿ ಸ್ವಲ್ಪ ಇವತ್ತು ಡೈಲಿ ರೊಟ್ಟಿ ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಸ್ಪೆಷಲ್ಲಾಗಿ ಗೋಡಂಬಿ ಉಪ್ಪಿಟ್ಟು ಮಾಡು ಅಂತ ಹೇಳಿದೆ. ಅದಕ್ಕೆ ಗೋಡಂಬಿ ಯಾಕೆ ಉಪ್ಪಿಟ್ಟು ಮಾಡ್ತಿದ್ದಾಳೆ ನಮ್ಮ ಮನೆಯವರು. ಸೊ ಇವಾಗ ಉಪ್ಪಿಟ್ಟು ತಿಂದು ಓಡಬೇಕು. ಗೋಡಂಬಿ ಉಪ್ಪಿಟ್ಟು ಚಟಪಟ ಸಾಸಿವೆ ಹಾಕಿದ್ದೀವಿ. ಚಟಪಟ. ಈ ಕಡೆ ಅನ್ನ ಹಾಕ್ತೈತೆ. ಅನ್ನ ಯಾಕಪ್ಪ ಅಂದರೆ ಇದನ್ನು ಮಾಡೋಕ್ಕೆ ಪುಳಿಯೋಗರೆ ಮಾಡ್ಕೊಂಬಿಟ್ಟು ಇವತ್ತು ಸ್ಕೂಲಿಗೆ ತೊಗೊಂಡೋಗ್ತಾರೆ ಅವರು. ಸೊ ನನಗಾಗಿನಿ ತಿಂಡಿಗೆ ಉಪ್ಪಿಟ್ಟು, ಮಧ್ಯಾಹ್ನ ಊಟಕ್ಕೆ ಪುಳಿಯೋಗರೆ. ಸೊ ಇವಾಗ ನಮ್ಮ ಕುಲಪುತ್ರ ಏನು ಮಾಡ್ತಾ ಇದ್ದಾನೆ ಅಂತ ತೋರಿಸ್ತೀನಿ, ಬನ್ನಿ ಗಾಯ್ಸ್. ನೋಡಿ, ಈ ನನ್ನ ಮಗ ಬೇಗ ಮಕ್ಕಳು ಅಂದರೆ ಮಕ್ಕನ ರೆಡಿ ಇಲ್ಲ. ಇವಾಗ 6:30 ಆದ್ರೂ ಎದ್ದೇಳಕ್ಕೆ ರೆಡಿ ಇಲ್ಲ, ಮಲಗಿರೋದು ನೋಡಿ. ಏ ಹುಡುಗ ಉಪ್ಪಿಟ್ಟು ತಿಂತೀನಪ್ಪ? ಉಪ್ಪಿಟ್ಟು ಮಗನೇ, ಉಪ್ಪಿಟ್ಟು ತಿಂತೀನಪ್ಪ? ಏ ಹುಡುಗ ಬಾಂದ್ರ ಆಗಿದೆ. ಮಲ್ಕಂದಾನೆ, ಎದ್ದೇಳೋದು ಇನ್ನೂ ಲೇಟು. 7 ಗಂಟೆಗೆ ಎಬ್ಬಿಸ್ಬೇಕು ಇವನ್ನ. ಇವಾಗ ಎಬ್ಸಿದ್ರೆ ಎದ್ದೇಳಲ್ಲ ಶಿಷ್ಯ. ಕ್ಯಾಕಿ ಹೋನ ಬಾ, ಇಲ್ಲೇನಾಗೈತಲ್ಲಪ್ಪ ಕೈತಿ ಫುಲ್ ರೆಡ್. ಸೋತಾ ಉಪ್ಪಿಟ್ಟು खाता नको आता अब बाद में आता. ಇನ್ನೊಂದು ಹೆಸರು ಕುಂಡಿ ಬಸ್ಯ ಅಂಥೇಳಿ ನೋಡಿ. ಓಕೆ ಗೈಸ್, ಇವಾಗ ನನಗೆ ಟೈಮ್ ಆಗ್ತಾಯಿದೆ. ಸೊ ಉಪ್ಪಿಟ್ಟು ತಿಂದ್ಬಿಟ್ಟು ನೆಕ್ಸ್ಟ್ ಇವರು ಕಂಟಿನ್ಯೂ, ನಮ್ಮ ವೈಫ್ ಲಾಗ್ನ ಕಂಟಿನ್ಯೂ ಮಾಡ್ತಾರೆ. ಸೊ ಟೈಮ್ ಬಂದು 6:25 ಬಂದು. ಸೊ 6:45 ನಮ್ಮ ಮನೆಗೆ ಬಿಡಬೇಕು. ಸೊ ಹಾಗಾಗಿ ಇವಾಗ ಟಿಫಿನ್ ಮಾಡ್ಕೊಂಡ್ಬಿಟ್ಟು ನಾವು ಓಡು. ಯಾಕೆ ಯಾರು ಮಾಡಿಲ್ಲ ನೀನು? ಚಲೋ ಆತ್ ನೋಡ್ರಿ. ಉಪ್ಮಾ ನನ್ನ ಸಜೆಷನ್ ಮೇಲೆ ಮಾಡಿ ಒಂದು ರೇಂಜಿಗೆ ಬಂದತ್ತಿಲ್ಲ. ಹೇಳ್ರಿ, ನಿಮ್ದು ಸೀಕ್ರೆಟ್ ಯಾವಾಗ ರಿವೀಲ್ ಮಾಡ್ತೀರಾ? ಎಂತ ಸೀಕ್ರೆಟ್? ನಾ ಸೀಕ್ರೆಟೇ ಹೇಳಲ್ಲ, ಯಾಕೆ ರಿವೀಲ್ ಮಾಡಿ? ಹೇರ್ ಸೀಕ್ರೆಟ್. ಬಾದಾಮಿ ಎಲ್ಲ ಬಾದಾಮಿ ಎಣ್ಣೆ, ಸಿಲ್ಕಿ ಸಾಫ್ಟ್ ಹೇರ್ ಸೀಕ್ರೆಟ್ ಏನು? ಬಾದಾಮಿ ಎಣ್ಣೆ. ಆಮೇಲೆ ಅಷ್ಟೇ, ಬಾದಾಮಿ ಎಣ್ಣೆ. ಒಂದಿನ ಖುದ್ದಾಗಿ ವಿಡಿಯೋ ಮಾಡಿಸ್ತೀನಿ ತಡ್ರಿ ನಿಮ್ಮ ಕೈಯಲ್ಲಿ. ಉಪ್ಪಿಟ್ಟು ಅವ್ರ ಫೇವ್ರೆಟ್. ನಮಗೆ ಮಧ್ಯಾಹ್ನಕ್ಕೆ ಪುಳಿಯೋಗರೆ ರೆಡಿ ಆಗ್ತೈತಿ. ಪುಳಿಯೋಗರೆಗೂ ನಾನು ಇದೇ ಥರ ಚಿತ್ರಾನ್ನ ಥರನೇ ಮಾಡೋದು. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಪುಳಿಯೋಗರೆ ಪ್ಯಾಕೆಟ್ ಹಾಕ್ತೀನಿ. ಎಂಟಿಯಾರು ಒಳ್ಳೆ ಟೇಸ್ಟ್ ಬರುತ್ತೆ. ಇಲ್ಲ ಅಂತಂದರೆ ಬರೀ ಒಣ ಅನ್ಸುತ್ತೆ. ನೋಡಿ, ಮತ್ತೆ ಚಾಗೆ ಇಡ್ತೀನಿ. ಪಾತ್ರೆ ರೆಡಿ ಮಾಡಿದ್ದೀನಿ. ಚಾಗೆ ಇಟ್ಬಿಟ್ಟು ಕಂಟಿನ್ಯೂ ಮಾಡಿ. ಚಾ ಕುಡಿದ್ರಾ? ಟೈಮ್ ಆತಾ? ನಡ್ರಿ ಒಳ್ಳೆ ಒಂದು ಚಾ ಕುಡ್ದು ಆಯುರ್ವೇದಿಕ್ಕಿನ ಮಾತ್ರೆ ಒಂದು 15 ದಿನ ಆತ ಅಂತ ಹೋಗೇ ಇಲ್ಲ ಕೆಮ್ಮು ನನಗೆ. ಅದು ಯಾವ ಥರ ಕೆಮ್ಮು ಗೊತ್ತಾ? ಬೆಳಗ್ಗೆ
ಥಂಡಿಗೆ ಆಮೇಲೆ ಸಾಯಂಕಾಲ 6 ಗಂಟೆ ಮೇಲೆ ನಾಯಿ ಕೆಮ್ಮದು ಮಧ್ಯಾಹ್ನ ಬಿಸಿಲಿಗೆ ಬರಲ್ಲ. ಬರಲ್ಲ, ನಾಯಿನ ಅಷ್ಟೇ ಬೆಳಗ್ಗೆ ಮತ್ತು ರಾತ್ರಿ ಅಷ್ಟೇ ಕೆಮ್ತಾವ. ಜಾಸ್ತಿ ಆಗಿಲ್ಲ ಇದು, ವಿಚಿತ್ರನಪ್ಪ. ಬರಲ್ಲ. ಬಾಯ್ ಬಾಯ್. ಒಂದು ದಿವಸ ವಿಡಿಯೋ ಮಾಡ್ರಿ, ಹೇರ್ ಸೀಕ್ರೆಟ್ ಬಾದಾಮಿ ಎಣ್ಣೆ ಹಚ್ಕೊಡ್ರಲ್ಲ. ಕಾಮಿಡಿ ಮಾಡ್ತವ್ರೆ, ಸೀರಿಯಸ್ ಆಗಿ ಬೇರೆನೇ ಇದೆ ಅವ್ರದ್ದು ಸೀಕ್ರೆಟ್. ಬಾದಾಮಿ ಎಣ್ಣೆ ನಿಮ್ಮನ್ನು ಗೋಳದಲ್ಲಿ ಆವರಿಸಿ ಹಚ್ಚಿ ಕೊಬ್ಬರಿ ಎಣ್ಣೆ ಗೋಳದಲ್ಲಿ ಆವರಿಸಿ. ಹೊಟ್ಟೆ ತುಂಬ ತಿಂದ್ರಾ ತಿಂಡಿ? ಎಲ್ಲ ಹೊಟ್ಟೆ ತುಂಬ ನೋಡಿ. ಮತ್ತು ನಾಳೆಗೆ ಅಪ್ಲಿಕೇಶನ್ ಏನು? ಇವತ್ತು ಕಂಪ್ನಿಯಾಗ ತಿಂದು ಮಧ್ಯಾಹ್ನ ಊಟ ಮಾಡಿ ಆಮೇಲೆ ನಾನು ಹೇಳ್ತೀರ. ಸೂರ್ಯವಂಶದ ಗಸಗಸೆ ಪಾಯಸ ಮಾಡ್ಕೊಡು. ಅಯ್ಯ ಒಲ್ಲೆವ, ನನಗೆ ಗೊತ್ತಿಲ್ಲ ಅದು. ಸತ್ಯಮೂರ್ತಿ ಹೊರಗಿರ್ಬೇಕಲ್ಲ. ಕನಕಮೂರ್ತಿ ಕನಕಮೂರ್ತಿ. ಸೂರ್ಯವಂಶದ ಇರೋದು ಎಷ್ಟೇ ಜನ ನೋಡ ಗಸಗಸೆ ಪಾಯಸ ಮಾಡ್ಕೊಡು ನಾ. ಬಾಯ್ ಬಾಯ್. ಇದು ಚಿಗುದಿದು ಯಾರ್ದು? ವೀರಪ್ಪಂದು ಸ್ಲೀಪರ್. ಯಾವ ಸ್ಲೀಪರಪ್ಪ? ಇಲ್ಲ ಇಲ್ಲ, ಅದು ಗೊತ್ತಿಲ್ಲ, ನೋಡಿಲ್ಲ ನಾನು. ತೆಗಿಬೇಡತ್ತದ್ನ. ಬರಲ್ಲ. ಬಾಯ್ ಬಾಯ್. ಥಂಡಿ ಭಾಳ ಐತೆ ಹೌದಿಲ್ಲ ಅಲ್ಲಿ ಕಂಪ್ನಿ ಸೈಡ್? ಸೆವೆನಿಗೆ ಪಂಚ್ ಇರೋದ್ರಿಂದ ಬೇಗನೆ ಹೊರಡ್ತಾರೆ ಅವರು. 6:45ಗೆಲ್ಲ. ಟೈಮ್ ಬಂದ್ಬಿಟ್ಟು 6:45 ಆಗಿದೆ. ಬೇಗ ಅಡುಗೆ ಎಲ್ಲ ಆಯಿತು, ಏನು ಟೆನ್ಷನ್ ಇಲ್ಲ. ಉಪ್ಪಿಟ್ಟು ಬೆಳಗ್ಗೆ ಟಿಫನಿಗೆ ಕಟ್ಕೋತೀನಿ ಬಾಕ್ಸಿಗೆ. ಇಲ್ಲಿ ಪುಳಿಯೋಗರೆ ಎಲ್ಲ ಬಾಕ್ಸಿಗೆ ಕಟ್ಬಿಟ್ರೆ ಮುಗೀತು. ತಿಂಡಿ ಮಾಡೋ ಟೆನ್ಷನ್ ಇಲ್ಲ. ಉಪ್ಪಿಟ್ಟು ಪುಳಿಯೋಗರೆ 2 ಮಾಡಿದ್ದೀನಿ. ಬೆಳಗ್ಗೆ ಬಾಕ್ಸಿಗೆ ಉಪ್ಪಿಟ್ಟು, ಮಧ್ಯಾಹ್ನಕ್ಕೆ ಪುಳಿಯೋಗರೆ ಕಟ್ಕೊತೀನಿ. ಸೊ ನಾನು ರೆಡಿಯಾಗಿ ಅವನಿಗೆ ಎದ್ದು ರೆಡಿ ಮಾಡಿಸ್ಬೇಕು. ಚಾ, ಬಿಸಿ ಬಿಸಿ ಚಾ ಲೈಟಾಗಿ ಕುಡಿತೀವಿ ಅಷ್ಟೇ. ಸ್ಕೂಲಲ್ಲೂ ಕುಡಿದಿರ್ತೀನಿ, ಹಂಗಾಗಿ ನಾನು ಸ್ವಲ್ಪ ಟೀ ಕುಡಿಯೋದು. ಇವರು ಮೊದಲೇ ಸ್ವಲ್ಪ ಡಯಟ್ ಕಾನ್ಷಿಯಸ್, ಹೆಲ್ತ್ ಕಾನ್ಷಿಯಸ್ಸು, ಹಾಗಾಗಿ ಟೀ ಕಡಿಮೆನೇ ಮಾಡಿದ್ದಾರೆ. ಇವನದ ನೋಡ್ರಿ, ಇವನು ಏನು ತಿಂತಿದೀಯಪ್ಪ ವಿಹಾನ್? ಮ್ಯೂಸ್ಲಿ ಅಂತ ನೋಡ್ರಿ, ಮ್ಯೂಸ್ಲಿ ಓಟ್ಸ್. ಏಕೈಕ್ಲಾಯ ಬಾ ಬಾಕ್ಸ್ ಇದು. ಹಾಂ ಟೀ ಬಿಸ್ಕೆಟ್ ಹಾಕೊಂಡು ತಿನ್ನಕ ಮತ್ತೆ ಅರ್ಥ ಆಗಲಿಲ್ಲ. ಭಾರಿ ಚಲೋ ಆಯ್ತು. ಏ ಬಿಡ್ರಿ ರೀ, ಅವನಂತಾನಂತೇಳಿ ನೀವು ಹಾಕಿದ್ರೆ ಅದ್ರೊಳಗೆ ತಳನೂ ಇದು ಆಗಲ್ಲ. ಏ ಶುಭ ಬಿಸ್ಕೆಟ್. ಅಯ್ಯೋ ये होता बा नरम होता वो. ಹಗ್ಲಲ್ಲ ಕೆಮ್ಮಿಲ್ಲ ಇವತ್ತು ಸ್ಕೂಲಲ್ಲಿ. ಹಾಂ, ಥಂಡಿಗೆ ಈ ಬೆಳಗಿನ ಜಾವ ತುಳಸಿ ಟಾನಿಕ್ ಒಂಚೂರು ಕುಡಿಬೇಕು. ಚೆನ್ನಾಗಿತ್ತು, ಕಫ ಕರಗ್ತೈತೆ. ಆಯುರ್ವೇದಿಕ್. 1 2 3 4 5 6 7 8 9 10 ನೋಡಿ ಒಂದೆರಡು ಹೇಳಕ್ ಬರಲ್ಲ ಅಂತ ಸಾಲಿ ಹೋಗ್ತಿದ್ಯಾ ಅವರು ಟೀಚರ್ ಹೆಂಗಿದ್ದಾರೆ 1 2 3 4 5 6 7 8 9 10 ಲೇವಮ್ಮ ನೀ ಬೈಸ್ಕನಲ್ಲ ನಿನ್ನ ಸಾಲಿ ಕಲಿಸ್ತಾರೋ ಮುಂದಕ್ಕೆ. ಹಾಂ ಚಲೋ ಮಾಡಿದ್ದಿ ಭಾರಿ ಚಲೋ ಮಾಡಿದ್ದಿ. ಬದುಕು ಬಂಗಾರ.
ಬಾರಿ ಬಿಡ ಬಾರಿ ಬಿಡ. ಕುದುರೆ ಮಟನ್ ತಿಂತೀನಪ್ಪ. ಕುದುರೆ ಮಟನ್ ಅದೇನು ಮಕ್ಕ ತಿಂತಾರ ಯಾರು ವಾಂತಿನ ಆಗುತ್ತವ. ಮತ್ತೇನು ತಿಂತೀಯ? ಚಿಕನ್, ಮಟನ್, ಫಿಶ್, ಎಗ್. ಫಿಶ್ ಭಾಳ ದಿನ ಆಗೋಯ್ತು. ಪುಸ್ ಬೇಕೇನಪ್ಪ? ಪಿಸ್ ಬೇಕಾ? ಪಿಸ್ಸು ಫಿಶ್ ಅಂದರೆ ಫಿಶ್ ಬೇಕು. ಇತ್ತಗ್ತಿರೋದು ಪಿಸ್ ಬೇಕೇನಪ್ಪ? ಏನು ಬೇಕು? ಫಿಶ್ ಪಿಸ್. ಸೂ 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 ಹಾಕೊಂಡು ಹೋಗಿದ್ಯಾ? ಗಿಲ್ಲಿ ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ಆದರೆ ಯು ಆ್ಯನ್ ಬಿ ಮೈ ಬಿ ಕಿಚ್ಚಾಚೆ. ಏನು ಹೇಳಿ? ರೆಡ್ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್, ರೆಡ್ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್. ಬಾರಿ ಬಿಡಪ್ಪ. ಅಪ್ಪ ಮಗ ಜೆರಾಕ್ಸ್ ಕಾಪಿ. ಏನು ಮಾಡೋದು ಇವನಿಗೆ ಹೇರ್ಸ್ ಬಿಡಕ್ಕೆ ಬಿಡಲ್ಲ ಅಲ್ಲಿ ಸ್ಕೂಲಲ್ಲಿ. ಇವತ್ತು ಬಿಡ್ತಾನೆ ಈ ಸತಿ. ಈ ಸತಿ ಬಿಡ್ತಾನೆ. 10th ತನಕ ಲಾಂಗ್ ಹೇರ್ಸ್ ಇದ್ರೆ ಕಟ್ ಮಾಡ್ತಾರೆ, ಪನಿಷ್ಮೆಂಟ್. ये ना वो यूनिफॉर्म ये दिए वो डांस का इसका ಕಾಸ್ಟ್ಯೂಮ್ कॉस्ट्यूम ಶರ್ಟ್ ಚೆಕ್ ಮಾಡಿದ್ರಂತಪ್ಪ, ಪ್ಯಾಂಟ್ ಇಂದೇನೋ ಸುದ್ದಿಲ್ಲ. 1000 रुपीस वर्थ है. ಸಭಾ ದೇತೆ ಅಮೌಂಟ್ ವಾಪಸ್ ಕೊಡ್ತಾರೆ. ಹೌದಾ? ಪರ್ಸು ದೇತೆ ಅದೆಷ್ಟಾಗತ್ತೆ ಅಷ್ಟು ನೋಡಿ. ಅದು ಕ್ಲೀನಾಗಿ ಮಡ್ಚಿಟ್ಟಿದ್ದೀನಿ, ಮತ್ತೆ ಎಲ್ಲ ತೆಗ್ದಿಡ್ತೀಯಲ್ಲ. ಸೊ ನಮ್ಮ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇಗೆ ಎಲ್ಲರೂ ಏನಪ್ಪ ಅದು ಸ್ಯಾಟರ್ಡೇ ಗೋಲ್ಡನ್ ಸ್ಯಾರಿ ಉಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದರು. ಸೊ ನನ್ನ ಹತ್ರ ಗೋಲ್ಡನ್ ಸ್ಯಾರಿ ಇಲ್ಲ, ಬಟ್ ಗೋಲ್ಡನ್ ಬಾರ್ಡ್ರಿದ್ ಸ್ಯಾರಿ ಇದೆ. ಸೊ ಹಾಗಾಗಿ ಇದು ನೋಡಿ, ಪಲ್ಲು ಮಾತ್ರ ಗೋಲ್ಡನ್ ಬರುತ್ತೆ, ಆಮೇಲೆ ಬ್ಲೌಸೂ ಗೋಲ್ಡನ್ ಬರುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ಸ್ವಲ್ಪನಾದರೂ ಮ್ಯಾಚ್ ಆಗುತ್ತಲ್ಲ ಅಂಥೇಳಿ ಹಾಕೋತಾ ಇದ್ದೀನಿ. ಮತ್ತು ಸಪ್ರೇಟಾಗಿ ಸೀರೆ ತೊಗೊಂಡು ಅದನ್ನು ಹೊಲ್ಸಕ್ಕೆ ಕೊಡಬೇಕು. ಆ ಸ್ಟಿಚ್ ಮಾಡೋರು ಅವರು ಟೈಮಿಗೆ ಕರೆಕ್ಟಾಗಿ ವಾಪಸ್ ಕೊಡೋದಿಲ್ಲ. ಹಾಗಾಗಿ ಇನ್ನೇನಿದ್ರು ಇವ್ನು ಬಿಚ್ಚಿದಾನಲ್ಲ, ಸೊ ತೋರ್ಸೋಣ ಸ್ಯಾರಿನ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಹಾಫ್ ಗೋಲ್ಡನ್ ಬರುತ್ತೆ, ಹಾಫ್ ಪಿಂಕ್ ಬರುತ್ತೆ, ಐ ಥಿಂಕ್ ಸೊ. ನೋಡಿ ಇಲ್ಲಿ 2 ಕಲರ್ ಮಿಕ್ಸ್ ಇದು ಸ್ಯಾರಿ. ಸೊ ಹಾಫ್ ಪಿಂಕ್ ಇದೆ ನೋಡಿ ಇಲ್ಲಿ. ಇದು ಮೋಸ್ಟ್ಲಿ ನೆರಿಗೆ ಎಲ್ಲ ಪಿಂಕ್ ಬರಬಹುದು. ಆಮೇಲೆ ಈ ಥರ ಪಲ್ಲು ಬಂದ್ಬಿಟ್ಟು ಗೋಲ್ಡನ್ ಕಲರ್ ಇದೆ. ಸೊ ಹಾಫ್ ಅದು ಹಾಫ್ ಇದು ಇದು ಉಟ್ಕೊಂಡ್ರೆ ಹಾಫ್ ಸ್ಯಾರಿ ಥರ ಕಾಣುತ್ತೆ. ಸೊ ಹಾಗಾಗಿ ಈ ಸ್ಯಾರಿನ ಚೂಸ್ ಮಾಡ್ಕೊಂಡಿದ್ದೀನಿ ಆ್ಯನ್ಯುವಲ್ ಡೇ ಫಂಕ್ಷನ್ಗೆ. ನೋಡೋಣ ಉಟ್ಮೇಲೆ ಯಾವ ಥರ ಕಾಣುತ್ತೆ ಅಂಥೇಳಿ. ಅದು ಏನಾದರೂ ಇದು ಒಂದು ಸರಿನೂ ಉಟ್ಟೇ ಇಲ್ಲ ಆ್ಯಕ್ಚುಲಿ. ನನ್ನ ಮದುವೆಗೆ ನಮ್ಮ ಇವರು ಯಾರು ನಾವು ಸ್ಯಾರಿ ತೊಗೊಂಡಿದ್ವಲ್ಲ ಆ ಅಂಗಡಿಯವರಿಗೂ ಮದುವೆಗೆ ಕರೆದಿದ್ವಿ. ಅವರು ಈ ಸ್ಯಾರಿನ ಗಿಫ್ಟ್ ಕೊಟ್ಟಿದ್ದು ನನಗೆ ನನ್ನ ಮದುವೆಯಲ್ಲಿ. ಹೆಚ್ಚು ಕಮ್ಮಿ ನನ್ನ ಮದುವೆಗೆ ಎಷ್ಟು ವರ್ಷ ಆಯಿತು ಗೊತ್ತಾ? ಈ ನನ್ನ ಮಗ 1ನೇ ಕ್ಲಾಸಿಗ 7 ವರ್ಷ ಆಯಿತು. 7 ಇಂದ 8 ವರ್ಷ ಆಯಿತು ನನ್ನ ಮದುವೆ ಆಗಿ. 8 ವರ್ಷದ ತನಕ ನಾನು ಈ ಸ್ಯಾರಿ ಉಟ್ಟೇ ಇಲ್ಲ. ಸೊ ಇದೇ ಫಸ್ಟ್ ಟೈಮ್ ಉಡ್ತಾ ಇರೋದು. ಸುಮಾರು ಸ್ಯಾರಿ ಇದೆ ನನ್ನ ಹತ್ರ. ಸೊ ಸ್ಕೂಲ್ ವರ್ಕ್ ಇರೋದ್ರಿಂದ ನನಗೆ ಯಾವ ಫಂಕ್ಷನ್ನು ಅಟೆಂಡ್ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಬೇರೆ ಸ್ಕೂಲಲ್ಲೂ ಅಷ್ಟು ಗ್ರ್ಯಾಂಡ್ ಫಂಕ್ಷನ್ ಏನೂ ಮಾಡಲ್ಲ. ಹಾಗಾಗಿ ನಮ್ಮದು ವರ್ಕ್ ಸ್ಯಾರಿ ಎಲ್ಲ ವೇಸ್ಟ್ ಆಗುತ್ತೆ. ನೀನೆಲ್ಲ ತೆಗಿಬೇಡಪ್ಪಿ, ಇದು ಎಲ್ಲ ಇದು ನೋಡ್ರಿ, ಇದನ್ನ ಸ್ಟೋನ್ಸ್ ಎಲ್ಲ ಕಿತ್ತಿ ಹಾಕ್ತಾ ಇದ್ದಾನೆ. ಸೊ ಹಾಗಾಗಿ ಇದನ್ನು ತೆಗೆದೆ, ಇದನ್ನು ಕ್ಲೀನಾಗಿ ಸ್ಟಿಚ್ ಮಾಡಿಡ್ತೀನಿ. ಬಟ್ ಬ್ಲೌಸು ಒಂದು ಸ್ವಲ್ಪ ಟೈಟ್ ಆಗುತ್ತೆ ಸ್ಲೀವ್ಸಲ್ಲಿ. ಸೊ ಒಂದು ಸ್ವಲ್ಪ 1-2 ಸ್ಟಿಚ್ ತೆಗೆದಿಟ್ರೆ ಇದು ಕರೆಕ್ಟ್ ಆಗುತ್ತೆ. ಸೊ ಇದನ್ನು ನನಗೆ ರೆಡಿ ಮಾಡಿಡ್ತೀನಿ. ರೆಡಿ ಮಾಡಿಟ್ರೆ ಮತ್ತೆ ಸ್ಯಾಟರ್ಡೇನೇ ಆ್ಯನ್ಯುವಲ್ ಡೇ ಇರೋದ್ರಿಂದ ನನಗೆ ಮತ್ತೆ ಟೆನ್ಷನ್ ಆಗಲ್ಲ. ಇವಂದು ಕಾಸ್ಟ್ಯೂಮ್ಸ್ ಎಲ್ಲ ಕೊಡ್ತಾರೆ ಅವರು, ಅದನ್ನು ಜೋಡಿಸಿಡಬೇಕು. ನೋಡೋಣ ಈ ಸ್ಯಾರಿ ಎಲ್ಲ ಮಡಚಿಟ್ಟು. ಈಗ ಅವರು ಮಾರ್ಕೆಟಿಗೆ ಹೋಗಿದ್ದಾರೆ, ರಾಣೆಬೆನ್ನೂರು ಮಾರ್ಕೆಟಿಗೆ, ಫಿಶ್ ತರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಕಸ ಗುಡಿಸಿ ಊದಿನ ಕಡ್ಡಿ ಹಚ್ಚಿ ನಾನು ಮಸಾಲೆ ತೆಗಿಬೇಕು ಫಿಶ್ಶಿಗೆ. ಫಿಶ್ ಸಾರು ಮಾಡೋಕ್ಕೆ ತುಂಬ ದಿನ ಆಯಿತು, ಹೆಚ್ಚು ಕಮ್ಮಿ 1-2 ತಿಂಗಳಾಯ್ತೇನೋ ಅಲ್ಲಪ್ಪಿ ಚಿನಿ? ಪಪ್ಪ ಫಿಶ್ಶೇ ತಂದಿಲ್ಲ.
ಅದಕ್ಕೆ ಇವತ್ತು ಅವನು ವಿಹಾನ್ ಕೇಳ್ದ ಫಿಶ್ ಬೇಕು ಪಾಪ ಅಂದಿದ್ದಕ್ಕೆ ಫಿಶ್ ತರಕ್ಕೆ ಹೋಗಿದ್ದಾರೆ. ಸೊ ಲೈಟ್ ಬೆಳಕಿಗೆ ನೋಡ್ರಿ ಎಷ್ಟು ಚೆನ್ನಾಗಿ ಶೈನಿಂಗ್ ಹೊಳಿತಾ ಇದೆ ಇದು ಸ್ಯಾರಿ. ಪಳಪಳ ಅಂತ ಇದೆ. ಮೊಬೈಲಲ್ಲಿ ರೀಲ್ಸಲ್ಲೆಲ್ಲ ಹಿಂಗೆ ತೋರಿಸೋದೇನಪ್ಪ. ಫಿಶ್ ಬಂದಿದೆ 1 kg. ದೊಡ್ಡ ಮೀನಿದು ಪಾಂಪ್ಲೆಟ್ 1 kg ತಂದಿದ್ದಾರೆ. ಸೊ ಫಿಶ್ ಸಾರು, ಫಿಶ್ ಫ್ರೈ ಮಾಡಬೇಕು. ಜಿ ಆನೆ ಟೈಮು ಏ ಮಂಗ್ಲೇಕಾವೋ ಚಿರೋಟಿ ರವೆ, ನಿಂಬೆಹಣ್ಣು. ಅದು ತುಂಬ ತೆಳ್ಳಗೈತಪ್ಪ, ಅದ್ರಲ್ಲಿ ಚೆನ್ನಾಗಿ ಬರಲ್ಲ, ರುಚಿ ಇರಲ್ಲ. ಎಲ್ಲೈತಿ? ಲಾಸ್ಟ್ ಟೈಮ್ ಖಾಲಿ ಆಗಿತ್ತಲ್ಲ, ಖಾಲಿ ಆಗಿತ್ತು. ಒಂದು 50 ಗ್ರಾಮ್ ತರ್ರಿ ಸಾಕು, ಚಿರೋಟಿ ರವೆ, ಒಂದು ನಿಂಬೆಹಣ್ಣು. ನೀರು ಖಾಲಿ ಆಗೈತೆ, ನೀರು ತರಕ್ಕೆ ಹೋಗ್ತಾ ಇದ್ದಾರೆ. ಇನ್ನೊಂದು kg ಮೀನೈತೆ. ನೀರು ತರಕ್ಕೆ ಹೋಗ್ತಾ ಇದ್ದಾರೆ. ಸೊ 2 kg ಮೀನು ತಂದಿದ್ರು. ರೇಷುಗೆ ಮೀನು ಆರ್ಸೋಕೆ ಬರಲ್ಲಂತೆ, ಹಂಗಾಗಿ ಅವ್ರು ಮೀನೇ ತರಿಸ್ತಿರ್ಲಿಲ್ಲ ಪಾಪ. ಅವ್ರಿಗೆ ಯಾರೂ ತಂದ್ಕೊಡೋರು ಇರಲಿಲ್ಲ. ಅವ್ರ ಹಸ್ಬೆಂಡ್ಗೂ ಗೊತ್ತಾಗಲ್ಲ ಮೀನು ತರೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಸಡನ್ನಾಗಿ ಕಾಲ್ ಮಾಡಿ ಹೇಳಿದೆ, ಫಿಶ್ ತರಕ್ಕೆ ಹೋಗಿದ್ದಾರೆ ಭಯ್ಯ ಇದಕ್ಕೆ ರಾಣೆಬೆನ್ನೂರಿಗೆ ಅಂದ ತಕ್ಷಣ ನನಗೂ 1 kg ತರಿಸು, ಅಮೌಂಟ್ ಕೊಡ್ತೀನಿ ಅಂತ ಅಂದ್ಲು. ಸೊ ಹಾಗಾಗಿ ಅವಳಿಗೊಂದು kg, ನನಗೊಂದು kg, 2 kg ಮೀನು ತಂದರು. ನಾನಿಲ್ಲಿ ಮಸಾಲೆ ತೆಗಿತಾಯಿದ್ದೀನಿ. ಮೀನು ಸಾರು ಮತ್ತು ಮೀನು ಫ್ರೈ ಮಾಡ್ತೀನಿ. ರೊಟ್ಟಿ ಮಾಡೋಕ್ಕೆ ಹಿಟ್ಟು ಖಾಲಿ ಆಗಿದೆ, ನೋಡಬೇಕು. ಅವ್ರು ರೊಟ್ಟಿ ಬೇಕೇ ಬೇಕು ಅಂತಂದರೆ ರೇಷೋರ್ ಮನೆಯಿಂದ ಹಿಟ್ಟು ತಂದು ರೊಟ್ಟಿ ಮಾಡ್ತೀನಿ. ಆಮೇಲೆ ಅನ್ನಕ್ಕೆ ಇಡ್ತೀನಿ. ಮುಸುರೆ ಇದೆ, ಸ್ವಲ್ಪ ತೊಳೆಯೋದು ಪಾತ್ರೆ ಇದೆ. ಇದೆಲ್ಲ ಪಟಾಪಟ್ ಅಂತ 2 ನಿಮಿಷದಲ್ಲಿ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಸಾರು ಮಾಡಿದೆ, ರೊಟ್ಟಿಗೆ ಹಿಟ್ಟು ಇಸ್ಕೊಂಡು ಹೋಗಿ ಬಂದೀನಿ ನೋಡ್ರಿ. ಹಿಟ್ಟು ಖಾಲಿ ಆಗಿತ್ತು, ಅದಕ್ಕೆ ರೇಷ್ ಹತ್ರ ಇಸ್ಕೊಂಡು ಹೋಗಿ ಬಂದೀನಿ. ನಾಳೆ ನಾಡ್ದ್ರಂಗೆ ಹಾಕಿಸ್ತೀನಿ. ಮೀನು ಸಾರು, ಮೀನು ಫ್ರೈಗೆ ರೇಷನ್ನು ಕಲಸಿಟ್ಟಾಳೆ ನೋಡ್ರಿ. ಉಪ್ಪು ಹುಣಸೆ ಹಣ್ಣು ಹಾಕಿ. ಎದರಲ್ಲಿ ರವೆ ಫ್ರೈ, ತವಾ ಫ್ರೈನಾ? ರೊಟ್ಟಿ ರೆಡಿ ಆಗ್ತೈತಿ ಇಲ್ಲಿ. ಸಾಕು, ನಾನು ಹೆಂಗೆ ಹಿಡ್ಕೊಂಡು ಹೋಗ್ಲಿ, ಚಲ್ಕೊಂಡು ಹೋಗ್ಲ ಕೆರೆ ತುಂಬ ಎಷ್ಟು ಹಾಕಿ ಕಳ್ತಾಳೆ ನೋಡ್ರಿ. ಆತ ಬಿಸಿ ಅನ್ನ ಐತಾ? ಮಾಡ್ಬೇಕಾ ಅನ್ನ? ನಂದು ಅನ್ನ ಆಯಿತು, ಸಾರು ಆಯಿತು. ಓಯ್ಯೋ ಇದು ಇನ್ನೂ ಉಳಿಯತ್ತೆ ರೇಷು. ರೊಟ್ಟಿ ರೆಡಿ ಆಗ್ತೈತಿ ಇಲ್ಲಿ. ಹೋಮ್ವರ್ಕ್ ಮಾಡ್ಕೊಂತಿದ್ದಾಳೆ ನೋಡ್ರಿ, ಎಂಥ ಸುದ್ದು ಹೋಮ್ವರ್ಕ್ ಮಾಡ್ಕೊಂತಿದ್ದಾಳೆ. ಮೊಬೈಲ್ TV ನೋಡ್ಕೊಂತ ನೋಡ್ರಿ, ರಾಣಿ ಥರ ಮಕ್ಕಂದಾಳೆ. ಆತಿ ಈಗರ್ಕು ಹೋಮ್ವರ್ಕ್ ಹೂವ ಖತಮ್ ಕರ್ಲೇಕ ಅಮ್ಮ ಕರಿತಿತ್ತು ನೋಡು. ಸಾರು, ಮೀನು ಸಾರು, ಬಿಸಿ ಅನ್ನ, ಮೀನು ಫ್ರೈಗೆ ಹುಣಸೆ ಹುಳಿ ಮತ್ತು ಉಪ್ಪು ಹಚ್ಚಿಟ್ಟಿದ್ದೀನಿ. ರೊಟ್ಟಿ ಮಾಡಿ ರೇಷದು ಸೇಮ್ ಇಷ್ಟ ಆಗೈತೆ ನೋಡಿ. ಬಿಸಿ ಅನ್ನ ಆಗೈತಿ, ಸಾರು ಆಗೈತಿ, ಹಿಂಗೆ ಉಪ್ಪು ಹುಣಸೆಹಣ್ಣು ಕಲಸಿ ಇಟ್ಟು ರೊಟ್ಟಿ ಮಾಡ್ತಿದ್ದಾಳೆ, ಹುಳಿ ಹತ್ಕೊಳ್ಳಿ ಅಂತೇಳಿ. ಈಗ ನಾನು ರೊಟ್ಟಿ ಮಾಡಿ ಹುಣಸೆ ಇದು ಕರಿತೀನಿ, ಫಿಶ್ ಫ್ರೈ ಮಾಡ್ತೀನಿ. ಊಟ ಮಾಡಿದೆ ಹೊಟ್ಟೆ ತುಂಬ. ಹೆಂಗಿತ್ತು ಫಿಶ್ಶು? ಚೆನ್ನಾಗಿತ್ತು ಫ್ರೈ. ಈಗ ನಿದ್ದೆ ಬರ್ತಾ ಇದೆ.